ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ ಯೆಶಾಯನು ಬರೆದ ಪ್ರವಾದನಾ ಗ್ರಂಥ 61ನೇ ಅಧ್ಯಾಯ 7ನೇ ವಾಕ್ಯ. ನಿಮಗಾದ ಅವಮಾನಕ್ಕೆ ಬದಲಾಗಿ 2ರಷ್ಟು ಮಾನವನ್ನು ಹೊಂದಿದಿರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಕೆಲಸ ಮಾಡುವ ಸ್ಥಳದಲ್ಲಿ ಅಥವಾ ಮನೆಯಲ್ಲಾಗಿರಬಹುದು, ನಮಗಾಗುವಂತಹ ಅವಮಾನಕ್ಕೆ ಬದಲಾಗಿ ಕರ್ತನು 2ರಷ್ಟು ಮಾನವನ್ನು ದಯಪಾಲಿಸುವಂತವರಾಗಿದ್ದಾರೆ. ಇದಕ್ಕೆ ಉದಾಹರಣೆ ನಾನೇ. ಯಾಕೆಂದರೆ ನಾನು ಎಷ್ಟೋ ಸ್ಥಳದಲ್ಲಿ ಬಿದ್ದಿದ್ದೆನು, ಎಷ್ಟೋ ಸ್ಥಳದಲ್ಲಿ ಅವಮಾನವನ್ನು ಹೊಂದಿದ್ದೆನು. ಆದರೆ ದೇವರು ಈ ವಾಕ್ಯವನ್ನು ನನಗೆ ವಾಗ್ದಾನವಾಗಿ ನೀಡಿ ಬಿದ್ದ ಸ್ಥಳದಲ್ಲಿ ಎತ್ತಿ ನಿಲ್ಲಿಸಿದ್ದಾರೆ. ನಿಮಗೂ ಕೂಡ ಮಾಡುವರು. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ಪ್ರಾರ್ಥಿಸಿಕೊಳ್ಳೋಣ. ಪರಿಶುದ್ಧನು ಮಹೋನ್ನತನು ನಮ್ಮ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ ಕರ್ತನೆ. ಹೌದು ದೇವ, ನೀವು ಆ ಕರ್ತನೆ ಅವಮಾನಕ್ಕೆ ಬದಲಾಗಿ 2ರಷ್ಟು ಮಾನವನ್ನ ದಯಪಾಲಿಸುವಂತಹ ದೇವರು ನೀವಾಗಿದ್ದೀರಿ ಸ್ವಾಮಿ. ಅಪ್ಪ, ನನಗೂ ಮಾಡಿದ್ದೀರಿ ಕರ್ತನೆ. ಈ ವಾಕ್ಯವನ್ನು ಯಾರು ನೋಡುತ್ತಿದ್ದಾರೋ ಎಸಯ್ಯ ಕರ್ತನೆ, ಅವರಿಗೂ ಸಹ ಈ ವಾಕ್ಯವನ್ನ ಕರ್ತನೆ ನೀವು ತಾನೇ ವಾಗ್ದಾನವಾಗಿ ದಯಪಾಲಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ದೇವ್ರೆ. ಈ ವಾಕ್ಯವನ್ನು ಆಶೀರ್ವದಿಸಿರಿ. ಕೇಳುವಂತವರ ಮನಸ್ಸಿನಲ್ಲಿ ಕಾರ್ಯ ಮಾಡಿರಿ, ಜೀವಿತದಲ್ಲೂ ಕಾರ್ಯ ಮಾಡಿರಿ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್.